Hello everyone, welcome back to my channel Reactive Minds. Today we'll be speaking about basic terms used in chemistry. In this video, we are going to cover topics like matter, elements, compounds, mixture, chemical reaction, acid, base, electrophile and nucleophile. First, we'll see what is matter. Matter is nothing but that has mass and takes up space. It can be either solids, liquid or gaseous. Any substance which is having a weight. For example, when we blow a balloon, it will store the air. It has mass. So, any things which has mass or it occupies the space. For example, water when we pour to a glass, it occupies the complete glass. It is occupying the space. Thus, these are all matter. Next, we'll see what is elements. A substance that cannot be broken down into simpler substance by chemical means are called elements. Here I have taken example as hydrogen and oxygen. ಈಗ ಹೈಡ್ರೋಜನ್ ಅಂತ ತಗೊಂಡ್ರೆ ಅಲ್ಲಿ ಹೆಚ್ಚಿರುತ್ತೆ. ಅದನ್ನು ನಾವು ಫರ್ದರ್ ಡಿವೈಡ್ ಮಾಡೋಕ್ಕಾಗಲ್ಲ ಹೈಡ್ರೋಜನನ್ನು. ಆರ್ ಆಕ್ಸಿಜನ್ ಅಂತ ತಗೊಂಡ್ರು ಅದನ್ನ ಫರ್ದರ್ ನಾವು ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ದೀಸ್ ಆರ್ ಆಲ್ ಎಲಿಮೆಂಟ್ಸ್. ಪೀರಿಯಾಡಿಕ್ ಟೇಬಲಲ್ಲಿ ಇರೋದೆಲ್ಲನೂ ಎಲಿಮೆಂಟ್ಸ್. Next, we are going to see compounds, a substance formed when two or more elements combine chemically in a mixed ratio to form the compounds. ಈಗ ಪೀರಿಯಾಡಿಕ್ ಟೇಬಲಲ್ಲಿ ಇರುವ ಎರಡು ಎಲಿಮೆಂಟ್ಸ್ನ ನಾವು ಕಂಬೈನ್ ಮಾಡಿದವಾಗ ನಮಗೇನು ಸಿಗತ್ತೆ? ಕಾಂಪೌಂಡ್ಸ್ ಸಿಗತ್ತೆ. ಫಾರ್ ಎಕ್ಸಾಂಪಲ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ನ ಪರ್ಫೆಕ್ಟ್ ರೇಷಿಯೋದಲ್ಲಿ ನಾವು ಕಂಬೈನ್ ಮಾಡಿದವಾಗ ನಮಗೇನು ಸಿಗತ್ತೆ? ವಾಟರ್ ಮಾಲಿಕ್ಯೂಲ್ ಸಿಗತ್ತೆ. ಆ್ಯಂಡ್ ಅನದರ್ ಎಕ್ಸಾಂಪಲ್ ಇಸ್ ಸೋಡಿಯಂ ಮತ್ತು ಕ್ಲೋರಿನ್. ಸೋಡಿಯಂ ಸಪರೇಟ್ಲಿ ಈಸ್ ಎನ್ ಎಲಿಮೆಂಟ್ ಆ್ಯಂಡ್ ಕ್ಲೋರಿನ್ ಸಪರೇಟ್ಲಿ ಈಸ್ ಎನ್ ಎಲಿಮೆಂಟ್. ಅದನ್ನು ನಾವು ಕಂಬೈನ್ ಮಾಡಿದವಾಗ ನಮಗೇನು ಸಿಗತ್ತೆ? ಕಾಂಪೌಂಡ್ ಸಿಗತ್ತೆ. ನೆಕ್ಸ್ಟ್ ಇಸ್ ಮಿಕ್ಸ್ಚರ್. A combination of two or more substance that are physically mixed but not chemically combined. ಅದೇನಾಗಿರುತ್ತೆ? ಫಿಸಿಕಲಿ ಮಿಕ್ಸ್ ಆಗಿರುತ್ತೆ, ಆದರೆ ಕೆಮಿಕಲಿ ಕಂಬೈನ್ಡ್ ಆಗಿರಲ್ಲ. ಇದನ್ನು ನಾವು ಮಿಕ್ಸ್ಚರ್ ಅಂತ ಹೇಳ್ತೀವಿ. ಮ್ಯಾಟರ್ ಅಂದರೆ ಏನು? ಎಲಿಮೆಂಟ್ಸ್, ಕಾಂಪೌಂಡ್ಸ್ ಆ್ಯಂಡ್ ಮಿಕ್ಸ್ಚರ್ಸ್ನ ನೋಡ್ಕೊಂಡಾಯಿತು. ಈಗ ಇದನ್ನೆಲ್ಲ ಬಳಸಿ ನಾವು ಮಾಡೋಂಥದ್ದು ಕೆಮಿಕಲ್ ರಿಯಾಕ್ಷನ್ಸ್. ಅ ಪ್ರೊಸೆಸ್ ವೇರ್ ಒನ್ ಆರ್ ಮೋರ್ ಸಬ್ಸ್ಟೆನ್ಸ್ ರಿಯಾಕ್ಟ್ಸ್ or converts into one or more different substance is known as chemical reactions. ಈಗ ಏನಾಗುತ್ತೆ? ಎರಡು ರಿಯಾಕ್ಟೆಂಟ್ ರಿಯಾಕ್ಟ್ ಆಗಿ ನಮಗೆ ಪ್ರಾಡಕ್ಟ್ ಆಗಿ ಸಿಗೋದನ್ನು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಇದನ್ನು ಬ್ಯಾಲೆನ್ಸ್ ಮಾಡೋದು, ಕೆಮಿಕಲ್ ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡೋದು ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳ್ಕೊಟ್ಟಿದ್ದೀನಿ. ಇಲ್ಲೂ ಕೂಡ ಎಕ್ಸಾಂಪಲ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ನ ತೊಗೊಂಡಿದ್ದೀನಿ. ಎರಡು ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ ಕಂಬೈನ್ ಆದವಾಗ ಆಕ್ಸಿಜನ್ ಜೊತೆ ವಿ ಗೆಟ್ ವಾಟರ್ ಮಾಲಿಕ್ಯೂಲ್. ಇದು ಸಿಂಪ್ಲೆಸ್ಟ್, ವೆರಿ ಸಿಂಪ್ಲೆಸ್ಟ್ ಕೆಮಿಕಲ್ ರಿಯಾಕ್ಷನ್. ನೆಕ್ಸ್ಟ್ ಇಸ್ ಆಸಿಡ್. A substance that releases hydrogen ions in the solution is known as acid. ಅದರ pH less than 7 ಇರುತ್ತೆ. ಎಕ್ಸಾಂಪಲ್ ನಾವು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ತಗೋಬೋದು. ಈಗ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ವೆನ್ ವಿ ಡಿವೈಡ್ ದ್ಯಾಟ್ ಇಟ್ ವಿಲ್ ಬಿ ಡಿವೈಡೆಡ್ ಆ್ಯಸ್ H+ ಆ್ಯಂಡ್ Cl-. ಈಗ H+ ಅದು H+ ಅಯಾನ್ಸ್ನ ಕೊಡ್ತಾ ಇದೆ, ಹಾಗಾಗಿ ಅದು ಆ್ಯಸಿಡ್ ಆಗುತ್ತೆ. ಆ H+ ಅಯಾನ್ಸ್ ವಿಲ್ ಬಿ ಡೆಫಿಷಿಯಂಟ್. ಇದನ್ನು ಆ್ಯಸಿಡ್ ಅಂತೀವಿ. ನೆಕ್ಸ್ಟ್ ಬೇಸ್. ಅ ಸಬ್ಸ್ಟೆನ್ಸ್ ದಟ್ ಆಕ್ಸೆಪ್ಟ್ಸ್ ಹೈಡ್ರೋಜನ್ ಅಯಾನ್ಸ್ ಆರ್ ಕಾಲ್ಡ್ ಬೇಸ್. ಅದರ pH ಮೋರ್ ದೆನ್ 7 ಇರುತ್ತೆ. ಎಕ್ಸಾಂಪಲ್ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ತಗೋಬೋದು. ಅದು Na+ ಆ್ಯಂಡ್ OH- ಆಗಿ ಡಿವೈಡ್ ಆಗುತ್ತೆ, ಮತ್ತು ಅದು ಹೈಡ್ರಾಕ್ಸೈಡ್ ಅಯಾನ್ನ ರಿಲೀಸ್ ಮಾಡ್ತಾ ಇದೆ. ಇದನ್ನೆಲ್ಲ ನಾವು ಬೇಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿ ಆರ್ ಸೀಯಿಂಗ್ ಅಬೌಟ್ ಎಲೆಕ್ಟ್ರೋಫೈಲ್. ಎಲೆಕ್ಟ್ರೋಫೈಲ್ ಈಸ್ ಆನ್ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಸ್ಪೀಶೀಸ್. ಇದು ಏನು ಮಾಡುತ್ತೆ ಅಂದರೆ ಇಟ್ ಆಕ್ಸೆಪ್ಟ್ಸ್ ದ ಎಲೆಕ್ಟ್ರಾನ್ ಟು ಸ್ಯಾಟಿಸ್ಫೈ ಇಟ್ ಸೆಲ್ಫ್. ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದರೆ ಇದು ಎಲೆಕ್ಟ್ರಾನ್ ಲವಿಂಗ್ ಆಗಿರುತ್ತೆ ಮತ್ತು ಇದಕ್ಕೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಆ್ಯಂಡ್ ಇಟ್ ಇನ್ಕ್ಲೂಡ್ಸ್ ಕಾರ್ಬೋಕ್ಯಾಟಯಾನ್ಸ್, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ವಿತ್ ಪೊಲಾರ್ ಬಾಂಡ್ಸ್ ದಟ್ ಕ್ರಿಯೇಟ್ ಅ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್. ಮತ್ತು ಅದು ಲೀವಿಸ್ ಆ್ಯಸಿಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ಇಲ್ಲಿ ಎಕ್ಸಾಂಪಲ್ ನಾನು ತೊಗೊಂಡಿರೋದು ಹೈಡ್ರೋಜನ್,
ಸೋಡಿಯಂ, ಬೇರಿಯಂ ಎಕ್ಸೆಟ್ರಾ ಇವೆಲ್ಲ ಎಲೆಕ್ಟ್ರೋಫೈಲ್ ಆಗಿ ಆ್ಯಕ್ಟ್ ಮಾಡುವಂಥದ್ದು. ಪಾಸಿಟಿವ್ಲಿ ಚಾರ್ಜ್ ಬಂದಾವಾಗಲೇ ಅದು ನಮ್ಗೆ ಅರ್ಥ ಆಗಬೇಕು, ಅದು ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಸ್ಪೀಶೀಸ್ ಆಗಿರುತ್ತೆ ಮತ್ತು ಅದು ಎಲೆಕ್ಟ್ರಾನ್ನ ಅದ್ರ ಕಡೆ ಪುಲ್ ಮಾಡ್ಕೊಳ್ಳುತ್ತೆ. Last topic is nucleophile. It is the electron rich species that donates an electron pair to form a bond. ಇದು ನ್ಯೂಕ್ಲಿಯಸ್ ಲವಿಂಗ್ ಆಗಿರುತ್ತೆ ಮತ್ತು ನೆಗೆಟಿವ್ಲಿ ಚಾರ್ಜ್ಡ್ ಆಗಿರುತ್ತೆ. ಮತ್ತು ಎಕ್ಸಾಂಪಲ್ ತಗೊಳ್ಳೋದಾದರೆ OH ಮೈನಸ್ ಅಯಾನ್ಸ್, ಅಮೋನಿಯಾ ಆ್ಯಂಡ್ ಅಮೈನ್ಸ್ ಇದೆಲ್ಲ ನ್ಯೂಕ್ಲಿಯೋಫೈಲ್ಗೆ ಎಕ್ಸಾಂಪಲ್ಸ್ ಆಗಿರುತ್ತೆ ಮತ್ತು ಇದು ಲೀವೀಸ್ ಬೇಸ್ ಆಗಿ ಆ್ಯಕ್ಟ್ ಮಾಡುವಂಥದ್ದು. ಸೊ ನ್ಯೂಕ್ಲಿಯೋಫೈಲಲ್ಲಿ ಏನಾಗಿತ್ತು, ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಆಗಿದ್ವು. ಅದು ಅದರಲ್ಲಿ ಇರುವ ಎಲೆಕ್ಟ್ರಾನ್ಸ್ನ ಬೇರೆದಕ್ಕೆ ಡೊನೇಟ್ ಮಾಡೋಕ್ಕೆ ರೆಡಿಯಾಗಿರುತ್ತೆ. ಏನಕ್ಕೆ ಅಂದರೆ ಅದು ಆಲ್ರೆಡಿ ಎಲೆಕ್ಟ್ರಾನ್ ಸಫಿಷಿಯೆಂಟ್. So today we have discussed the basic terms used in chemistry. I hope everybody might have understood that. Thanks for watching the video.